ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಒಂದು 9 ವರ್ಷ ಮಾಡಿದೆ. ನಮ್ಮ ಊರಲ್ಲೇ ಇದ್ಕೊಂಡು ಸಮಗ್ರ ಕೃಷಿ ಮಾಡ್ಬೇಕನ್ನೋ ವಿಚಾರದಿಂದ ಕೃಷಿ ಮತ್ತು ಹೈನುಗಾರಿಕೆ ಉದ್ಯಮಕ್ಕೆ ಬಂದೆ. NLM ಸ್ಕೀಮ್ ಒಳಗೆ ಕುರಿ ಮತ್ತು ಆಕಳದ ಶೆಡ್ ನಿರ್ಮಾಣ ಮಾಡಿದ್ವಿ. ರಿವಾರ್ಡ್ ಯೋಜನೆ ಒಳಗೆ ನಮಗೆ ಸಬ್ಸಿಡಿ ದರದಲ್ಲಿ ಇವು ಚಾಪ್ ಕಟ್ರ್ ಸಿಗಾಗತ್ತವ ಅಂತ ತಿಳಿದು ಅಲ್ಲಿಂದ ಒಂದು ಚಾಪ್ ಕಟ್ರ್ ತೊಗೊಂಬಂದ್ವಿ. ಅದು ಸಿಂಗಲ್ ಫೇಸ್ ಆಗಿದ್ದರಿಂದ ಇನ್ನೂ ಅನುಕೂಲ ಆಯ್ತು ನಮ್ಗೆ. ಚಾಪ್ ಕಟ್ರಿಂದ ನಮ್ಗೆ ಒಣ ಮೇವು ಮತ್ತು ಹಸಿ ಮೇವನ್ನು ಕೊರೆದು ಹಾಕಕ್ಕೆ ದನಗಳಿಗೆ ಅನುಕೂಲ ಆಯ್ತು. ಮೊದಲಿಗೆ ಏನಾಕಿತ್ತು ರೀ, ಹಸಿ ಮೇವು ಅಥವಾ ಒಣ ಮೇವು ಏನು ಹಾಕಿದ್ರು ಮೇಲಿನ ಸೊಪ್ಪೆ ತಿಂದು ದಂಟು ಅಷ್ಟೇ ಬಿಡ್ತಿದ್ರು. ಹೀಗಾಗಿ ದನಗಳಿಗೆ ಪೂರ್ಣ ಆಹಾರ ಸಿಗ್ತಿದ್ದಿಲ್ಲ, ಆಮೇಲೆ ಪೂರ್ತಿ ನ್ಯೂಟ್ರಿಷನ್ನು ಸಿಗ್ತಿದ್ದಿಲ್ಲ. ಈಗ ನಾವು ಚಾಪ್ ಕಟ್ರಲ್ಲಿ ಮೇವನ್ನು ಸಣ್ಣ ಕೊರೆದು ಹಾಕೋದ್ರಿಂದ ದಂಟು ಸಮೇತ ತಿಂತವ್ರಿ. ದಂಟು ಸಮೇತ ತಿನ್ನೋದ್ರಿಂದ ಅವುಗಳ ಆಹಾರನೂ ಪೂರ್ಣ ಆಗುತ್ತೆ, ಆಮೇಲೆ ಹೆಚ್ಚಿನ ನ್ಯೂಟ್ರಿಷನ್ನು ಸಿಗುತ್ತೆ. ಹೀಗಾಗಿ ಮೊದಲಿಗೆ ನಮ್ಗೆ ಹಾಲಿನ ಇಳುವರಿ ಒಂದು ಸ್ವಲ್ಪ ಕಡಿಮೆ ಇತ್ತು. ಈಗ ಚಾಪ್ ಕಟ್ರಿಂದ ಮೇವು ಕೊರೆದು ಹಾಕೋದ್ರಿಂದ ಒಂದು 3 ಲೀಟ್ರ್ ಹಾಲು ಹೆಚ್ಚಿಗೆ ಆಗುತ್ತವ್ರಿ. ನಮ್ಗೆ ಸಗಣಿ ಗೊಬ್ಬರ, ಉತ್ತಮ ಗುಣಮಟ್ಟದ ಗೊಬ್ಬರ ನಮಗೆ ಸಿಕ್ಕಾಗ್ತೈತೆ ರೀ. ತಿಂಗಳ ಆದಾಯ ನಮಗೆ ಮೊದಲಿಗೆ 35,000ವರೆಗೂ ಸಿಗ್ತಿತ್ತು, ಈಗ 40,000ವರೆಗೂ ಸಿಗ್ತಾ ಇದೆ. ಖರ್ಚು ವೆಚ್ಚ ತೆಗೆದು ನಮಗೆ ಒಂದು 15,000 ಉಳಿತಾಯ ಆಗುತ್ತೆ ರೀ.